ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣೋ. ಈ ಬಾಳು ಸುಂದರ ನಗರಿ ನೀನಿದರ ಮೇಟಿ ಕಣೋ. ಸ್ನೇಹಿತರೆ, ಮಂಜುಹನಿ ಮಾಲಿಕೆಯಲ್ಲಿ ಇಂದು ಸಮಯದ ಮಹತ್ವ ಕುರಿತು ಚಿಂತನ. ಪ್ರಸ್ತುತಿ ಶ್ರೀ ಮಂಜುನಾಥ್ ಮರಿತಮ್ಮನವರ್. ಯಾರು ಸಮಯಕ್ಕೆ ಗೌರವ ಕೊಡುತ್ತಾರೋ ಅವರಿಗೆ ಸಮಯವು ಗೌರವವನ್ನು ತಂದುಕೊಡುತ್ತದೆ. ಜಾರ್ಜ್ ಬರ್ನಾರ್ಡ್ ಶಾರನ್ನ ಪ್ರಶ್ನಿಸಿದರು, ನೀವು ಗಡ್ಡ ಬಿಟ್ಟಿದ್ದೀರಲ್ಲ, ಗಡ್ಡ ತೆಗೆಯಲು ಸಮಯ ಸಿಗುವುದಿಲ್ಲವೇ? ಬರ್ನಾರ್ಡ್ ಉತ್ತರಿಸಿದರು, ಪ್ರತಿದಿನ ಗಡ್ಡ ತೆಗೆಯಲು ಬೇಕಾಗುವ 10 ನಿಮಿಷಗಳನ್ನ ಉಳಿಸಿಕೊಂಡು ನಾನು 10 ತಿಂಗಳ ಸಮಯವನ್ನು ಸಂಪಾದಿಸಿ ಸದ್ವಿನಿಯೋಗ ಮಾಡಿಕೊಂಡಿದ್ದೇನೆ ಎಂದರು. ಕೆಲವು ಜನ ನಮಗೆ ಕೆಲಸ ಮಾಡಲು ಸಮಯವೇ ಸಿಗುತ್ತಿಲ್ಲ ಎಂದು ಗೊಣಗುತ್ತಿರುತ್ತಾರೆ. ದಿನಕ್ಕೆ 16 ಗಂಟೆಗಳ ಕಾಲ ಜನಹಿತ ಕಾರ್ಯಕ್ರಮಗಳಲ್ಲಿ ತೊಡಗಿರುವ ನಮ್ಮ ದೇಶದ ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರಿಗೂ ದಿನಕ್ಕೆ 24 ಗಂಟೆಗಳು. 2 ವರ್ಷ 11 ತಿಂಗಳು 18 ದಿನಗಳ ಕಾಲ ಬೇರೆ ಬೇರೆ ದೇಶದ ಸಂವಿಧಾನಗಳ ಅಧ್ಯಯನ ಮಾಡಿ ಭಾರತದ ಸಂವಿಧಾನದ ರಚನೆ ಮಾಡಿದ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೂ ಸಿಕ್ಕಿದ್ದು ದಿನಕ್ಕೆ 24 ಗಂಟೆಗಳ ಸಮಯ. PRL ಸಮೂಹ ಸಂಸ್ಥೆಗಳ ಮುಖ್ಯಸ್ಥ ಶ್ರೀ ವಿಜಯ್ ಸಂಕೇಶ್ವರ್ ಅವರಿಗೂ, ಇನ್ಫೋಸಿಸ್ ಜನಕ ಶ್ರೀ ನಾರಾಯಣ ಮೂರ್ತಿ ಅವರಿಗೂ ದಿನಕ್ಕೆ 24 ಗಂಟೆಗಳೇ ಲಭ್ಯ. ದೊರೆತ ಆ 24 ಗಂಟೆಗಳನ್ನು ಬಳಸುವಿಕೆಯ ಆಧಾರದ ಮೇಲೆ ಬದುಕಿನ ಯಶಸ್ಸು ನಿಂತಿರುತ್ತದೆ. ಜಗತ್ತಿನ ಎಲ್ಲ ದಾರ್ಶನಿಕರು, ಹೋರಾಟಗಾರರು, ವಿಜ್ಞಾನಿಗಳು, ಯೋಗಿಗಳು, ಸತ್ಯಾಗ್ರಹಿಗಳು, ಸಂತರು, ಸಂಗೀತಗಾರರು ಎಲ್ಲರೂ ಆ 24 ಗಂಟೆಗಳನ್ನ ಸದ್ವಿನಿಯೋಗ ಮಾಡಿಕೊಂಡು ಯಶಸ್ಸು ಸಾಧಿಸಿ ವಿಶ್ವಮಾನ್ಯರಾಗಿದ್ದಾರೆ. ಒಳ್ಳೆಯ ಸಮಯ ಬರಲಿ ಎಂದು ದಿನಗಳನ್ನು ದಂಡ ಮಾಡುವ ಬದಲು ಇರುವ ಸಮಯದಲ್ಲೇ ಮಹೋನ್ನತವಾದುದನ್ನು ಸಾಧಿಸಲು ನಾವು ಮುಂದಾಗಬೇಕು. ಸ್ನೇಹಿತರೆ, ಸಾಧನೆ ಮಾಡಲು ನನಗೆ ಸಮಯವೇ ಸಿಗುತ್ತಿಲ್ಲ ಅಂದ್ರೆ ನಿಮಗೆ ಸಮಯ ಸಿಗುವುದೇ ಇಲ್ಲ. ಪ್ರತಿಯೊಂದನ್ನು ನಾಳೆ ಮಾಡುತ್ತೇನೆ ಅಂದ್ರೆ ಆ ನಾಳೆ ನಿಮ್ಮ ಬದುಕಿನಲ್ಲಿ ಬರುವುದೇ ಇಲ್ಲ. ಚಿನ್ನದ ಪ್ರತಿ ಎಳೆಯು ಯಾವ ರೀತಿ ಅಮೂಲ್ಯವೋ ಹಾಗೆಯೇ ಸಮಯದ ಪ್ರತಿಯೊಂದು ನಿಮಿಷ, ಸೆಕೆಂಡುಗಳು ಅತ್ಯಮೂಲ್ಯ. ಸಮಯದ ಮೌಲ್ಯದ ಬಗ್ಗೆ ನಾಣ್ಣುಡಿಯೊಂದು ಹೀಗೆ ಹೇಳುತ್ತದೆ, ಒಂದು ವರ್ಷದ ಮಹತ್ವವನ್ನು ತಿಳಿಯಲು ವಾರ್ಷಿಕ ಪರೀಕ್ಷೆಯಲ್ಲಿ ಫೇಲ್ ಆದ ವಿದ್ಯಾರ್ಥಿಯನ್ನು ಕೇಳಿ ನೋಡಿ. ಒಂದು ತಿಂಗಳಿನ ಮಹತ್ವವನ್ನು ತಿಳಿಯಲು ನಿಗದಿತ ಸಮಯಕ್ಕಿಂತ 1 ತಿಂಗಳು ಮುಂಚೆ ಅಥವಾ 1 ತಿಂಗಳ ನಂತರ ಮಗುವಿಗೆ ಜನ್ಮ ನೀಡಿದ ತಾಯಿಯನ್ನ ಕೇಳಿ. ಒಂದು ವಾರದ ಮಹತ್ವವನ್ನ ತಿಳಿಯಲು ವಾರ ಪತ್ರಿಕೆಯ ಸಂಪಾದಕನನ್ನು ಕೇಳಿ. ಒಂದು ದಿನದ ಮಹತ್ವವನ್ನ ತಿಳಿಯಲು ದಿನಗೂಲಿ ಕಾರ್ಮಿಕನನ್ನು ಕೇಳಿ. 1 ಗಂಟೆಯ ಮಹತ್ವವನ್ನು ತಿಳಿಯಲು ಉದ್ಯಾನವನದಲ್ಲಿ ಪ್ರಿಯತಮೆಗಾಗಿ ಕಾಯುತ್ತಿರುವ ಪ್ರೇಮಿಯನ್ನು ಕೇಳಿ. 1 ನಿಮಿಷದ ಮಹತ್ವವನ್ನು ತಿಳಿಯಲು ರೈಲು ತಪ್ಪಿಸಿಕೊಂಡ ಪ್ರಯಾಣಿಕನನ್ನ ಕೇಳಿ. 1 ಸೆಕೆಂಡಿನ ಮಹತ್ವವನ್ನು ತಿಳಿಯಲು ಬಸ್ ಅಪಘಾತದಲ್ಲಿ ಗಾಯಗೊಂಡು ಬದುಕಿಳಿದ ವ್ಯಕ್ತಿಯನ್ನ ಕೇಳಿ. 1 ಮಿಲಿ ಸೆಕೆಂಡಿನ ಮಹತ್ವವನ್ನು ತಿಳಿಯಲು ಒಲಿಂಪಿಕ್ಸ್ ನಲ್ಲಿ ಬೆಳ್ಳಿ ಪದಕ ಪಡೆದು ಬಂಗಾರ ಪದಕ ವಂಚಿತ ಆಟಗಾರನನ್ನ ಕೇಳಿ ನೋಡಿ. ಹೀಗೆ ಬದುಕಿನಲ್ಲಿ ಪ್ರತಿ ವರ್ಷ, ತಿಂಗಳು, ವಾರ, ದಿನ, ಗಂಟೆ, ನಿಮಿಷ, ಸೆಕೆಂಡು ಹಾಗೂ ಮಿಲಿ ಸೆಕೆಂಡುಗಳ ಮಹತ್ವವೇನೆಂಬುದನ್ನು ನಾವು ಅರ್ಥ ಮಾಡಿಕೊಂಡು ಮುನ್ನಡೆಯಬೇಕಿದೆ. ಹೆಸರು, ಕೀರ್ತಿ ಸಂಪಾದಿಸಲು 10 ವರ್ಷ ಬೇಕು. ಅದೇ ಕೀರ್ತಿ, ಹೆಸರನ್ನ ಕಳೆದುಕೊಳ್ಳಲು 10 ನಿಮಿಷ ಸಾಕು. ಪ್ರತಿಯೊಂದು ನಿಮಿಷವನ್ನು ಎಚ್ಚರದಿಂದ ಬಳಸೋಣ. ಪ್ರಿಯ ಸ್ನೇಹಿತರೆ, ನಾವು ವಿವೇಚನೆ ಇಲ್ಲದೆ ಖರ್ಚು ಮಾಡುತ್ತಿರುವ ಒಂದೇ ಒಂದು ವಸ್ತುವೆಂದರೆ ಸಮಯ. ನಾವು ಹಣವನ್ನು ಹೇಗೆ ಖರ್ಚು ಮಾಡುತ್ತೇವೆ ಎಂಬುದಕ್ಕಿಂತ ಸಮಯವನ್ನು ಹೇಗೆ ಖರ್ಚು ಮಾಡುತ್ತೇವೆ ಎಂಬುದರ ಮೇಲೆ ನಮ್ಮ ಯಶಸ್ಸು ಅಡಗಿದೆ. ಅಪವ್ಯಯವಾದ ಹಣವನ್ನ ಮತ್ತೆ ಗಳಿಸಬಹುದು, ಆದರೆ ಕಳೆದುಕೊಂಡ ಸಮಯ ಪುನಃ ಗಳಿಸಲಾಗದು. ವೇಳೆ ಎಂಬುದು ಯಾರಿಗೂ ಕಾಯುವುದಿಲ್ಲವೆಂದಾದರೆ ನಾವೇಕೆ ಅಂತಹ ವೇಳೆಗಾಗಿ ಕಾಯಬೇಕು? ಮಹತ್ವದ, ಒಳ್ಳೆಯ, ಜನಾನುರಾಗಿ ಕೆಲಸ ಮಾಡಲು ಕೆಟ್ಟ ಸಮಯ ಎಂಬುದು ಇಲ್ಲವೇ ಇಲ್ಲ. ಪ್ರಸಕ್ತ ವೇಳೆಯನ್ನೇ ಅಂತಹ ಮಹತ್ ಕಾರ್ಯಕ್ಕೆ ಬಳಸಲು ಮುಂದಾಗೋಣ. ಪೋಲಾಗಿ ಹೋಗುವ ಇಂದಿನ ದಿನ ಮುಂದೆ ಎಂದಿಗೂ ಮರಳಿ ಬಾರಲಾರದು. ಸಮಯವೆಂಬುದು ನಮ್ಮ ಏಕಮಾತ್ರ ನಿಧಿ. ಅದು ಬಹುದೊಡ್ಡ ಗುರು ಕೂಡ. ಕಾಲವು ಎಲ್ಲರಿಗಿಂತ ಹೆಚ್ಚು ಉಪದೇಶ ಮಾಡುತ್ತದೆ. ಕಾಲ ಎಲ್ಲರ ಕಾಲೆಳೆಯುತ್ತದೆ. ಕಾಲ ಮನಸ್ಸಿಗಾದ ಗಾಯವನ್ನು ಹೋಗಲಾಡಿಸಬಲ್ಲದು.
ನಿನ್ನೆಯ ನೆನಪಿನಲ್ಲಿ ಕೊರಗುವುದು ಬೇಡ, ನಾಳೆಯ ಕನಸಿನಲ್ಲಿ ತೇಲುವುದು ಬೇಡ. ಇಂದಿನ ಕರ್ತವ್ಯಗಳ ಕಡೆ ಗಮನ ಕೊಡೋಣ. ಕೆಲವು ಜನ ನಮಗೆ ಕೆಲಸ ಮಾಡಲು ಸಮಯವೇ ಸಾಕಾಗುತ್ತಿಲ್ಲ ಎಂದು ಚಿಂತಿಸಿದರೆ, ಇನ್ನು ಕೆಲವು ಜನ ಟೈಮ್ ಪಾಸ್ ಆಗ್ತಾ ಇಲ್ಲ ಎಂದು ಗೊಣಗುತ್ತಿರುತ್ತಾರೆ. ಅದಕ್ಕಾಗಿ ಮೋಜು ಮಸ್ತಿ, ಜುಜಾಟ, ಮದ್ಯವ್ಯಸನಗಳು, ಬೆಟ್ಟಿಂಗ್ಗಳಲ್ಲಿ ಕಾಲ ಕಳೆಯುತ್ತಾರೆ. ಮುಂದೊಂದು ದಿನ ಕಾಲವೇ ಅಂತಹವರನ್ನ ಕಳೆದು ಬಿಡುತ್ತದೆ. ತಮ್ಮ ಟೈಮ್ ಟೇಬಲ್ ನಲ್ಲಿ ನಿಮಗಾಗಿ ಟೈಮ್ ಕೊಡುವವರನ್ನ ಪ್ರೀತಿಸಿ. ನಿಮಗೆ ಟೈಮ್ ಕೊಡಬೇಕಾದ ಸಂದರ್ಭದಲ್ಲಿ ಟೈಮ್ ಟೇಬಲ್ ನೋಡುವವರನ್ನ ದೂರವಿಡಿ ಮತ್ತು ದೂರದಿಂದಿರಿ. ಸ್ನೇಹಿತರೆ, ಸಮಯ ಮತ್ತು ಸಮುದ್ರದ ಅಲೆಗಳು ಯಾರಿಗಾಗಿಯೂ ಕಾಯುವುದಿಲ್ಲ. ಸಮಯಕ್ಕೆ ಸರಿಸಾಟಿ ಸಮಯವೇ. ನಿಮ್ಮ ಸಮಯ ಎಷ್ಟು ಅಮೂಲ್ಯವೋ ಬೇರೆಯವರ ಸಮಯವೂ ಕೂಡ ಅಷ್ಟೇ ಅಮೂಲ್ಯ. ನಿಮ್ಮ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳುವ ಹಕ್ಕು ನಿಮಗಿದೆ, ಆದರೆ ಬೇರೆಯವರ ಸಮಯವನ್ನು ಹಾಳು ಮಾಡುವ ಹಕ್ಕು ನಿಮಗಿಲ್ಲ. ನಮ್ಮ ಮತ್ತು ಬೇರೆಯವರ ಅಮೂಲ್ಯ ಸಮಯಕ್ಕೆ ಬೆಲೆ ಕೊಡೋಣ. ಸಮಯಕ್ಕೆ ನಾವು ಗೌರವವನ್ನು ಕೊಟ್ಟರೆ ಅದು ಮುಂದೆ ನಮಗೂ ಗೌರವವನ್ನ ತಂದುಕೊಡುತ್ತದೆ. ಧನ್ಯವಾದಗಳು.